जिंदाबाद। हर जुल्म का एक जवाब इंकलाब जिंदाबाद। हर जुल्म का एक जवाब इंकलाब इंकलाब जिंदाबाद। 26,000 ವೇತನ ಜಾರಿ ಮಾಡಬೇಕು. ಅದೇ ರೀತಿಯಾಗಿ ಇಡೀ ಅಂಗನವಾಡಿ ಕಾರ್ಯಕರ್ತರು FRS ಫೋಟೋ ಕ್ಯಾಪ್ಚರ್ ಅನೇಕ ಡಿಜಿಟಲೀಕರಣಗಳು 2014ರಿಂದ ಬಂದಂತ ಮೋದಿ ಸರ್ಕಾರ 2025ರಲ್ಲಿ ಡಿಜಿಟಲೀಕರಣ ಮಾಡಲು ಹೊರಟಿದೆ. ಈ FRS ಮಾಡಲು ಸರ್ಕಾರ ಕೊಟ್ಟಂತ ಮೊಬೈಲ್ ಇದೆ, 2G ಮೊಬೈಲ್ ಇದೆ. ಇದನ್ನು 5G ಅಥವಾ ವೈಫೈ ಕನೆಕ್ಟ್ ಕೊಟ್ಟು ಒಳ್ಳೆ ಒಂದು ಮೊಬೈಲ್ ಕೊಟ್ಟರೆ ಡಿಜಿಟಲೀಕರಣ ಕಾರ್ಯಕರ್ತರು ಮಾಡಬಹುದು ಎಂದು ವಿನಂತಿಸಿಕೊಳ್ಳ. ಅದೇ ರೀತಿಯಾಗಿ ಡಿಜಿಟಲೀಕರಣ ತಿಂಗಳಿಗೊಮ್ಮೆ ಮಾಡಬೇಕೆಂದು ಹೇಳ್ತಾರೆ. ಈ ಡಿಜಿಟಲೀಕರಣ ಮಾಡುವುದರಿಂದ ಅಂಗನವಾಡಿ ಮಕ್ಕಳ ಶಾಲಾ ಪೂರ್ವ ಶಿಕ್ಷಣ ಕುಂಠಿತ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ 3 ತಿಂಗಳಿಗೊಮ್ಮೆ ಮಾಡಲು ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅನುಮತಿ ಕೊಡಬೇಕು. ಮತ್ತು BLO ಕೆಲಸಗಳಿಗಾಗಿ ಅಂಗನವಾಡಿ ಕಾರ್ಯಕರ್ತರಿಗೆ ನಮ್ಮ ಸೇವೆ ಮತ್ತು ಉದ್ದೇಶಗಳಿಗಾಗಿ ಅನುಗುಣವಾಗಿ ಕೆಲಸ ಮಾಡ್ತೇವೆ. ಹೆಚ್ಚುವರಿ ಕೆಲಸ ಯಾವುದೇ ಹಚ್ಚುವುದಿಲ್ಲ ಅಂತ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಹೇಳ್ತದೆ. ಈಗಾಗಲೇ BLO ಕೆಲಸ ಅಂಗನವಾಡಿ ಕಾರ್ಯಕರ್ತರಿಗೆ ಕೊಡ್ತಾ ಇದೆ, ಕೆಲವರಿಗೆ ಕೆಲಸ ತೆಗೆದುಕೊಳ್ತಾ ಇದೆ. ಆದ್ದರಿಂದ BLO ಕೆಲಸ ಇಡೀ ಜಿಲ್ಲಾದ್ಯಂತ ಯಾರಿಗೂ ಹೆಚ್ಚುವರಿ ಕೆಲಸ ಕೊಡಬಾರ್ದು, BLO ಕೆಲಸ ಕೊಡಬಾರ್ದು. BLO ಆದೇಶ ಆದರೂ ಸಹ ವಾಪಸ್ ಮಾಡಿಕೊಡ್ಬೇಕೆಂದು ವಿನಂತಿಸಿಕೊಳ್ತೀನಿ. CI2 ಜಿಲ್ಲಾ ಸಹ ಸಂಚಾಲಕ ಶ್ರೀದೇವಿ ಎಚ್. ಆಶಗಳೇ ಒಂದಾಗಿ ಹೋರಾಟಕ್ಕೆ ಮುಂದಾಗಿ AIUTC ಜಿಂದಾಬಾದ್ ಜಿಂದಾಬಾದ್ ಮಾಡತ್ತೀವಿ. ದೇಶಕ್ಕೆ ನಮ್ಮಲ್ಲಿ ನಾಡುಡಿದ ಮಹಿಳಾರ ಅಂಗಡಿ ಹೋಗ್ರಿ ಅಥವಾ ಬೇರೆ ಅಂಗಡಿ ಹೋದ್ರಿ, ತಂದಿ ಕಟ್ಟಿದಂತ ಆಸ್ತಿ ಮಗ ತನ್ನ ಮನ್ಸಿಗೆ ಬಂದಾಗ ಮಾಡ್ತಾ ಇರ್ತಾನೆ. ಹೀಗಾಗಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಮೊದಲನೇ ಪ್ರಧಾನಮಂತ್ರಿಯವರು ಏನ್ ಆಸ್ತಿ ಮಾಡಿದ್ರು, BHL ಆಗ್ಲಿ, ಬ್ಯಾಂಕ್ಗಳಾಗ್ಲಿ ಅಥವಾ ಬೇರೆ ಬೇರೆ ಪಬ್ಲಿಕ್ ಇಂಡಸ್ಟ್ರಿಗಳಲ್ಲಿ ಇವತ್ತ ಮೋದಿ ಅವರು ಮಾಡ್ತಾ ಇದ್ದಾರ. ಮೋದಿ ಅವರಿಗೆ ನಾವು ಕೇಳ್ತಾ ಇದ್ದೇವೆ, ನೀವು ದೇಶದ ಪಾಕಿಸ್ತಾನ ಹಿಂದೂಸ್ತಾನ್ ಬಗ್ಗೆ ಹೇಳ್ತಾ ಇರ್ತೀರಿ. ಪಾಕಿಸ್ತಾನ ಹಿಂದೂಸ್ತಾನ್ ಬಗ್ಗೆ ಏನ್ ನಾವು ಕ್ಯಾಶ್ ಇತ್ತು, ಡಿಸ್ಪ್ಯೂಟ್ ಇತ್ತು, ಆ ಡಿಸ್ಪ್ಯೂಟ್ ಹೋಗಿ ಅಮೆರಿಕದ ಹೋಗಿ ಹೇಳ್ತಾರೆ ನಾ ಮಾಡ್ತೀನಿ ಅಂತ ಹೇಳಿ, ಈ ಡಿಸ್ಪ್ಯೂಟ್ ಶಾಂತಿ ಮಾಡ್ತೀನಿ ಅಂತ ಹೇಳಿ. ನಿಮ್ಮ ಎಲ್ಲದ ವಿಶ್ವಗುರು. ಹೀಗಾಗಿ ದೇಶದ ಸಂವಿಧಾನ ಏನದ, ಈ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಸಂವಿಧಾನ ಕೊಟ್ಟ ಸಲುವಾಗಿ ನಾವ್ ಇಲ್ಲಿ ಮುಸ್ಕರ್ ಮಾಡತ್ತಿದ್ದೇವೆ. ಒಂದ್ ವೇಳೆ ಸಂವಿಧಾನ ಇಲ್ಲಂದ್ರೆ ಏನಾಯ್ತಿತ್ತು, ಮತ್ತೆ ಗುಲಾಮ್ಗರಿಗೆ ಹೋಗ್ತಿದ್ದೇವು. ಆದ್ರೆ BJPದಾಗಿದ್ದಂತ ಜನ, RSSದಾಗಿದ್ದಂತ ಜನ ಅವ್ರು ಏನ್ ಹೇಳ್ತಾ ಇದ್ರು, 400 MP ಬಂದ್ರ ನಾವು ದೇಶದ ಸಂವಿಧಾನ ಬದಲಾಸ್ತೀವಿ ಅಂತ ಹೇಳಿದ್ರು. ದೇಶದ ಸಂವಿಧಾನ ವ್ಯಾಪ ಬಂದ್ರು ಬದಲಾಸೋದಾಗೋದಿಲ್ಲ, ಟ್ರಂಪ್ ಬಂದ್ರು ಬದಲಾಸಾಗಿಲ್ಲ, ನೆಹರು ಗುರು ಬಂದು ನಮ್ಮ ನರೇಂದ್ರ ಮೋದಿ ಅವ್ರ ಗುರು ಬಂದ್ರು ಸಂವಿಧಾನ ಬದಲಾಸಾಗಿಲ್ಲ. ಸಂವಿಧಾನ ಬಗ್ಗೆ ಈ RSS ಅವರು 1925ದಲ್ಲಿ ಏನ್ ಸಂಘ ಮಾಡಿದ್ರು, ಸಂಘ ಮಾಡಿದ ನಮ್ಮ ದೇಶದ ಸಂವಿಧಾನಕ್ಕೆ ವಿರುದ್ಧ ಮಾಡಿದ್ದಾರೆ, ನಮ್ಮ ದೇಶದ ತಿರಂಗಕ್ಕೆ ವಿರುದ್ಧ ಮಾಡಿದ್ದಾರೆ. ನಮ್ಮ ದೇಶದ ಇದ್ದಂತ ಸಾರ್ವಜನಿಕ ಜನರಿಗಿದ್ದಂತ ಆಸ್ತಿ ತಮ್ಮದಿರ್ಬೇಕು, ಕೆಲವು ಜನ ಕೈಯಾಗಿರ್ಬೇಕು ಅಂತ ಹೇಳಿ ಈ RSS ಹೇಳಿದ್ರು. RSS ಹೋರಾಟ ಎಲ್ಲಿದ? ಯಾರು ದೇಶದ ಸಲುವಾಗಿ ಹೋರಾಟ ಮಾಡಿದ್ದಾರ ಅವ್ರು ಇವತ್ತು ರೋಡಿನ ಮೇಲಿದ್ದಾರ. ಯಾರು ದೇಶದ ಸಲುವಾಗಿ ಹೋರಾಟ ಮಾಡಿಲ್ಲ, ಯಾರು ಬ್ರಿಟಿಷ್ ಪರವಾಗಿದ್ರು, ಬ್ರಿಟಿಷ್ ಕೈಗೆ ಹೊಂದಿದ್ರು ಅಂತವ್ರು ಇವತ್ತು ನರೇಂದ್ರ ಮೋದಿ ಆಗಿ ಪ್ರೈಮ್ ಮಿನಿಸ್ಟರ್ ಹಾಕುಂತಾರೆ. ಅದು ನಾವು ಕೇಳ್ತಾ ಇದ್ದೇವೆ, ನಮ್ಮ ದೇಶದ ಸಂವಿಧಾನದಲ್ಲಿ ಏನ್ ಸಾಮಾಜಿಕ ಭದ್ರತೆನಿದೆ. ಯಾಕಂದ್ರೆ ಅವ್ರು ಹೇಳ್ತಾ ಇದ್ದಾರೆ, ಇವತ್ತ RSS ಒಬ್ಬ ಹೇಳ ಏನ್ ಹೇಳಿದ್ರೆ ಹೈವಾಳೆ ಅಂತ ಹೇಳಿ ಅವ ಏನ್ ಹೇಳ್ತಾ ಇದ್ದಾನ, ನಮ್ಮ ಸಂವಿಧಾನದಲ್ಲಿ ಇದ್ದಂತ ಸೋಷಿಯಲಿಸಂ ಅಂಡ್ ಸೆಕ್ಯುಲರಿಸಂ. ಸೆಕ್ಯುಲರಿಸಂ ಅಂದ್ರೆ ಎಲ್ಲ ಧರ್ಮ ಜಾತಿಗಳಿಗೆ ಸಮಾನತೆ ಇರಬೇಕು, ಧರ್ಮಗಳಿಗೆ ಅಂತ ಹೇಳಿ ನಮ್ಮ ಸಂವಿಧಾನದಾಗ. ಅದ್ರ ಜೊತೆ ನಾವು ಕೇಳ್ತಾ ಇದ್ದೀವಿ, ಇರ್ತಕ್ಕಂಥ MP MLAಗಳಿಗೆ ನೀವು ಡೈರೆಕ್ಟಿವ್ ಪ್ರಿನ್ಸಿಪಲ್ ಏನದ, ಈ ಡೈರೆಕ್ಟಿವ್ ಪ್ರಿನ್ಸಿಪಲ್ ಓದ್ ನೋಡಪ್ಪ ಹೊಸಬಾಳೆ. ನಿಮ್ಮ RSS ಇದ್ದಂತ ನಿಮ್ ಭಾಗವತಿಗೆ ಹೇಳು, ಡೈರೆಕ್ಟಿವ್ ಪ್ರಿನ್ಸಿಪಲ್